ಬಹುಶಃ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಅಲ್ಲಿ ಅದರಲ್ಲ ಓಶೋ, ಭಗವಾನ್ ಓಶೋ, ರಜನೀಶ್ ಅಂತೆ ಅವರ ಹೆಸರು. ಹೌದಾ? ಈ ಜಗತ್ತಿನ ಪ್ರಖ್ಯಾತ ತತ್ವಜ್ಞಾನಿ. ಹೌದಾ? ಸೊ ಭಾಳ ಏನು 80-90 ಬದುಕಲಿಲ್ಲ. ಆದರೆ ಬದುಕಿದಷ್ಟು ದಿನ ಸ್ವಲ್ಪ ಚರ್ಚಾಗ್ರಸ್ತ ವ್ಯಕ್ತಿ ಆಗಿದ್ದರು ಅವರು. ಆದ್ರೆ ಅವರಂಥ ತತ್ವಜ್ಞಾನಿ, ವಿವೇಕಾನಂದ ನಂತರ ಅವರಂಥ ತತ್ವಜ್ಞಾನಿಯನ್ನು ನಾನು ಕಾಣಲಿಲ್ಲ. ಅಷ್ಟು ಅದ್ಭುತ ಜ್ಞಾನ ಮತ್ತು ಅವ್ರ ವಾಣಿ, ಅವರ ಕಣ್ಣೊಳಗಿನ ತೇಜಸ್ಸು, ಹೌದಾ, ಭಾಳ ಅದ್ಭುತವಾಗಿತ್ತು. ಅವರ ಹತ್ರ ಸುಮಾರು 9 ವರ್ಷ ನಾನು ಅವರ ಅನುಯಾಯಿ ಆಗಿದ್ದೆ, ಶಿಷ್ಯನಾಗಿದ್ದೆ. ಎಲ್ಲರೂ ಲಕ್ಷಗಟ್ಟಲೆ ಶಿಷ್ಯರದಾರ ಕರೆ, ಆದ್ರೆ ನಂದು ಎಂಥದಪ್ಪ ಅಂದ್ರೆ ಅತ್ಯಂತ 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 ಆಪ್ತ. ನೀವಿನ್ನೂ ದೂರ ಅದಿರಿ, ನಾನು ಅವ್ರ ಪಕ್ಕದಲ್ಲೇ ಕೂತಿದ್ದೆ. ಬಾಸವರಾಜ್ ಅನ್ನೋರು, ಬಾಸವರಾಜ್, ಬಸವರಾಜ್ ಅಲ್ಲ, ಬಾಸವರಾಜ್ ಅನ್ನೋರು. ಹಿಂಗೆ ಅವರ ಅತ್ಯಂತ ಸಮೀಪದ ಶಿಷ್ಯನಾದರೂ ಕೂಡ ನಾನು ಅವ್ರನ್ನ ಹೇಟ್ ಮಾಡ್ತಿದ್ದೆ, ದ್ವೇಷಿಸ್ತಿದ್ದೆ ಅವ್ರನ್ನ. ಎಷ್ಟು ನಾ ಪ್ರೀತಿಸ್ತಿದ್ದೆ ಅಷ್ಟೇ ನಾನು ದ್ವೇಷಿಸ್ತಿದ್ದೆ ಅವ್ರನ್ನ. ಯಾತಕ್ಕೆ ಗೊತ್ತಾ? ನಾನು ಪ್ರೀತಿ ಮಾಡ್ತಾ ಇದ್ದೆ ಯಾತಕ್ಕಪ್ಪ ಅಂದ್ರೆ ಅವರೊಳಗಿನ ಅಪ್ರತಿಮ ಜ್ಞಾನ. ಬೇಕಾದ ವಿಷಯ ಇರಲಿ, ಅರೆದು ಲೀಲಾಜಾಲವಾಗಿ ಪ್ರತಿಯೊಂದು ಹಿಂಜಿಡ್ತಿದ್ರು. ಎಷ್ಟು ಪುಸ್ತಕಗಳು ಅವರು ಬರ್ದಾರ ಅನ್ನೋಕ್ಕಿಂತ ಅವರ ಅನುಯಾಯಿಗಳು ಅವರ ಸಾವಿರಾರು ಡಿಸ್ಕೋರ್ ಪ್ರವಚನಗಳನ್ನು ಪುಸ್ತಕ ರೂಪದಲ್ಲಿ ಅವರು ಪ್ರಕಟ ಮಾಡಿದ್ದಾರೆ. ಅವರೇನು ನೇರವಾಗಿ ಪುಸ್ತಕಗಳನ್ನು ಹೆಚ್ಚು ಬರಲಿಲ್ಲ, ಆದರೆ ಅವರ ಅನುಯಾಯಿಗಳು ಅವರ ವಾಣಿಯನ್ನು ಪುಸ್ತಕಕ್ಕೆ ಕನ್ವರ್ಟ್ ಮಾಡ್ಯಾರ. ಎಂಥ ಅದ್ಭುತ! ನೀವೇನಾದರೂ ಓದುಗರಾಗಿದ್ದರೆ, ಆಧ್ಯಾತ್ಮವನ್ನು ಅಭ್ಯಾಸ ಮಾಡೋರಾಗಿದ್ದರೆ ದಯವಿಟ್ಟು ಆ ಪುಣ್ಯಾತ್ಮನ ಗ್ರಂಥಗಳನ್ನು ಓದ್ರಿ. ಭಾಳ ಭಾಳ ಅದ್ಭುತ. ನಾ ಅವ್ರನ್ನ ಯಾಕೆ ಪ್ರೀತಿಸ್ತಿದ್ದೆ? ಜ್ಞಾನಿ ಅಂತ ತಿಳ್ಕೊಂಡು. ಅವ್ರನ್ನ ಯಾಕೆ ದ್ವೇಷಿಸ್ತಿದ್ದೆಪ್ಪ ಅಂದ್ರೆ ಸ್ವಲ್ಪ ಯಾರೂ ಪರಿಪೂರ್ಣ ಇರೋದಿಲ್ಲರಿ. ಚಂದ್ರ ಸಾಕಷ್ಟು ಪ್ರಕಾಶ ಕೊಟ್ಟರು ಕೂಡ ಅವನಲ್ಲೊಂದು ಕಪ್ಪು ಕಲೆ ಅದಲ್ಲ, ಚಿಗರಿ ಟೈಪ್ ಒಂದು ಕಪ್ಪು ಕಲೆ ಬರುತ್ತಲ್ಲ. ಯಾರೂ ಚಂದ್ರನ ಪ್ರಕಾಶವನ್ನು ನೋಡೋದಿಲ್ಲ, ಅವನ ಕಪ್ಪು ಕಲೆಯನ್ನು ನೋಡ್ತಾರೆ. ಹಂಗೆ ನಾನು ಅಷ್ಟು ಪ್ರಗಲ್ಭನಾಗಿದ್ದಿಲ್ಲ, ದೊಡ್ಡ ಜ್ಞಾನಿ ಆಗಿದ್ದಿಲ್ಲ. ಆದರೆ ನಾನು MA ತತ್ವಜ್ಞಾನವನ್ನು ನಾನು ಮುಗಿಸಿದ್ದೆ. MA ಲೆವೆಲ್ನೊಳಗೆ ತತ್ವಜ್ಞಾನ ಮುಗಿಸಿದ್ದೆ. ಅವರು ಕೂಡ ಸಾಂಗತ್ಯದಲ್ಲಿದ್ದಾಗ ನಾನು ಅವರು MA ತತ್ವಜ್ಞಾನ ಮಾಡಿದ್ರು. ಒಬ್ಬ ಫಿಲಾಸಫಿ ಪ್ರೊಫೆಸರ್ ಆಗಿದ್ದರು. ನಾನು MA ಮಾಡೀನಿ, ತತ್ವಜ್ಞಾನ ಮಾಡೀನಿ. ನನಗೆ ಸ್ವಲ್ಪ ವಿಶೇಷ ಅವರು ಗೌರವ ಕೊಡ್ತಿದ್ರು. ಅವರು ಶಿಷ್ಯನಾಗಿದ್ದರು ಕೂಡ. ಹೌದಾ? ಅನೇಕ ಚರ್ಚೆಗಳು ಮಾಡ್ತಿದ್ರು. ನಾನು ಕೂಡ ನಾನು ನಿಮ್ಮನ್ನು ಹೇಟ್ ಮಾಡ್ತಾ ಇದ್ದೀನಿ ಅಂತ ನಾನು ನೇರವಾಗಿ ಹೇಳ್ತಿದ್ದೆ. ಯಾಕೆ ಅವ್ರನ್ನ ದ್ವೇಷ ಮಾಡ್ತಿದ್ದೆ ಅಂದ್ರೆ ಅವರು ಸೆಕ್ಸ್ ಟು ಸೂಪರ್ ಕಾನ್ಷಿಯಸ್ನೆಸ್ ಅಂತಕೊಂಡು ಸಿದ್ಧಾಂತವನ್ನು ಇದು ಮಾಡಿದರು. ಸೆಕ್ಸ್ ಟು ಸೂಪರ್ ಕಾನ್ಷಿಯಸ್ನೆಸ್, ಸೊ ಸಂಭೋಗದಿಂದ ಸಮಾಧಿಯವರೆಗೆ ಅಂತ ತಿಳ್ಕೊಂಡು ಒಂದು ಪುಸ್ತಕ ಬರೆದ್ರು. ಅದ್ರ ಬಗ್ಗೆ ಹೆಚ್ಚು ಇದನ್ನು ಮಾಡಿದರು. ಪೂರ ಜಗತ್ತ ಬೆರಗಾಗ್ಬಿಡ್ತು. ಅದನ್ನು ನಾನು ಹೇಟ್ ಮಾಡ್ತಾ ಇದ್ದೆ. ಯಾಕಂದ್ರೆ ನಮ್ಮ ಇಂಡಿಯನ್ ಫಿಲಾಸಫಿಗೆ ಒಗ್ಗಲ್ಲ ಈ ವಿಚಾರ. ಮತ್ತು ನಾನು ಬಹಳ ಆರ್ಥೋಡಾಕ್ಸ್, ನಾನು ಸಂಪ್ರದಾಯವಾದಿ. ಅವರು ಅದು ಒಂದು ವಿಷಯ ಮಾತ್ರ ಭಯಂಕರ. ನಾನು ಇದರಲ್ಲಿ ಹೇಳ್ತಿದ್ದೆ, ಇದನ್ನು ಹೇಟ್ ಮಾಡ್ತೇನೆ. ಅವಾಗ ಅವರು ಅಂತಿದ್ರು, ನೀನು ಒಬ್ಬನೇ ಅಲ್ಲ ಬಸವರಾಜ್, ಎಲ್ಲರನ್ನ ಹೇಟ್ ಮಾಡ್ತಾರ ಅಂತಿದ್ರು ಅವರು. ಬಟ್ ಒಂದು ಕಾಲ ಬರ್ತದೆ, ಈ ಯಾರ್ಯಾರು ನನ್ನನ್ನು ಹೇಟ್ ಮಾಡ್ತಾರ ಅವರು ಮುಂದೊಂದು ಕಾಲ ನನ್ನನ್ನು ಪೂಜೆ ಮಾಡ್ತಾರ ಅಂತ ಹೇಳಿದ್ರು ಅವರು. ಆ ಕಾಲ ಕರೆಕ್ಟ್ ಬಂದದ. ಇವೆಲ್ಲ ಓಶೋನನ್ನು ದೇವರಂತ ಪೂಜೆ ಮಾಡ್ತಕ್ಕಂಥ ಕಾಲ ಇವತ್ತು ಬಂದಂಥ, ಬಿಕಾಸ್ ಆಫ್ ದೇರ್ ಥಿಯರೀಸ್, ಅವರ ಸಿದ್ಧಾಂತಗಳನ್ನ ಕೇಳ್ಕೊಂಡು. ಹೌದಾ? ಸೊ ನಾನು ಅವರ ಕೂಡ ಇದ್ದು ಕೂಡ ನಾನು ಇದನ್ನು ಮಾಡ್ತಾ ಇದ್ದೆ. ಪ್ರೀತಿಸ್ತಿದ್ದೆ, ಹೇಟ್ ಮಾಡ್ತಾ ಇದ್ದೆ. ಇದೆಲ್ಲ ಯಾತಕ್ಕೆ ಹೇಳಿದ್ನಪ್ಪ ಅಂತಂದ್ರೆ ಪ್ರತಿಯೊಬ್ಬನಲ್ಲೂ ಗುಣ ಮತ್ತು ಅವಗುಣಗಳು ಇದ್ದೇ ಇರ್ತಾವೆ. ಬೇಕಾದಷ್ಟು ದೊಡ್ಡವಿರಲಿ,
ಬೇಕಾದಷ್ಟು ದೊಡ್ಡವಿರಲಿ, ನಿಮ್ಮೊಳಗೂ ಕೂಡ ಗುಣ ಮತ್ತು ಅವಗುಣಗಳು ಇದ್ದೇ ಅದಾವ. ಇದನ್ನೇ ನಾನು ನೆಗೆಟಿವಿಟಿ ಆ್ಯಂಡ್ ಪಾಸಿಟಿವಿಟಿ ಅನ್ನೋದು. ಶ್ರೀರಾಮಚಂದ್ರನಲ್ಲಿ ಇದ್ದು, ಕೃಷ್ಣನಲ್ಲೂ ಇದ್ದು, ಈವನ್ ಪರಮಾತ್ಮಲ್ಲೂ ಕೂಡ ಅದಾವ. ಆದರೆ ನಾನು ಕಂಡ ಪರಮಾತ್ಮ ಬೇರೆ, ನಾನು ಕಂಡ ದೇವರು ಬೇರೆ, ನನ್ನಲ್ಲಿ ಇರ್ತಕ್ಕಂಥ ಪರಮಾತ್ಮನೇ ಬೇರೆ. ನನಗೆ ಶಿವ ಪರಮಾತ್ಮ ಅನಿಸೋದಿಲ್ಲ, ಕೃಷ್ಣ ಪರಮಾತ್ಮ ಅನಿಸೋದಿಲ್ಲ, ಗಣಪತಿ ಪರಮಾತ್ಮ ಅನಿಸೋದಿಲ್ಲ. ಇವರು ದೇವತೆಗಳು ನನ್ನ ಪಾಲಿಗೆ. ಇವರೆಲ್ಲ ದೇವತೆಗಳು, ದೇವರಲ್ಲ. ಕೃಷ್ಣ ದೇವತೆ, ರಾಮ ದೇವತೆ, ಗಣಪತಿ ದೇವತೆ, ಹನುಮಂತ ದೇವತೆ, ಆದರೆ ಅವರು ದೇವರಲ್ಲ. ನೋಡ್ತೀರೇನು? ನಮ್ದು ಸಿದ್ಧಾಂತ ಏನಾಗಿದೆ ಅಂದ್ರೆ, ನೀವು ಶಿವನನ್ನು ಪೂಜೆ ಮಾಡಕ್ಕೆ ಶುರು ಮಾಡಿದ್ರಿ, ಶಿವನನ್ನು ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ರಿ, ಹೌದಾ? ಬಟ್ ಒಂದು ನೆನಪಿಡ್ರಿ, ಆ ಶಿವನು ಕೂಡ ಒಂದು ಲಿಂಗದ ಮುಂದೆ ಕುತ್ಕೊಂಡು ತಪಸ್ ಮಾಡೋದು ನೋಡ್ರಿ. ಯಾರು ಲಿಂಗದ ಮುಂದೆ ಕುಂತು ಶಿವ ತಪಸ್ ಮಾಡ್ತಾನ ಅಂದ್ರೆ ಶಿವನಿಗಿಂತಲೂ ಲಿಂಗ ಶ್ರೇಷ್ಠ ಅಂತ ಅಲ್ಲ, ಸಾಂಕೇತಿಕ ಅದು, ಸಾಂಕೇತಿಕ ಅದು, ಹೌದಾ? ಅಂದರೆ ಅದು ಇರೋದೇ ಬೇರೆ. ಅದಕ್ಕೆ ಇದನ್ನೇ ಅಕ್ಕ ಮಹಾದೇವಿ ಏನು ಹೇಳಿದ್ರಪ್ಪ ಅಂತಂದ್ರೆ, ಜಗದಗಲ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಶರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗೋಚರ ಅಗಮ್ಯ ಅಪ್ರತಿಮ ಲಿಂಗವೇ ನನ್ನ ಕೈಯೊಳಗೆ ಬಂದು ಚುಳುಕಾಜಿರಯ್ಯ ಅಂತ ಹೇಳ್ತಾಳೆ. ಅದೇ ಅಕ್ಕಮದೇ ಹೇಳ್ತಾಳೆ, ನನ್ನಲ್ಲಿ ಏನುಂಟೆಂದು ಕರಸ್ಥಲದಲ್ಲಿ ಇಂಬುಗೊಂಡೆ. ಎಂಥ ಅದ್ಭುತ ಗೊತ್ತದನು. ಯಾರು ಲಿಂಗಾಯತರದಾರ ಪೂಜೆ ಮಾಡೋ ಕಾಲಕ್ಕೆ ಇದು ನೆನಪಿಸ್ಕೊಳ್ಳಿ. ನಿಮ್ಮ ಕೈಯೊಳಗಿರ್ತಕ್ಕಂಥ ಲಿಂಗ ಬರೀ ಲಿಂಗ ಅಲ್ಲ, ಬ್ರಹ್ಮಾಂಡದ ಸಂಕೇತ ಅದು. ಅವ್ರು ಹೇಳ್ತಾರ, ಕರಿಯ ಕನ್ನಡಿಯೊಳಗಿರಿಸಿದಂತೆ ಒಂದು ದೊಡ್ಡ ಆನೆ ಅದ, ಒಂದು ಸಣ್ಣ ಕನ್ನಡಿ ಅದ, ಸಣ್ಣ ಕನ್ನಡಿ ತುಣುಕದ. ಆ ಕನ್ನಡಿಯ ತುಣುಕಿನೊಳಗೆ ಆ ಆನೆ ಕಾಣುತ್ತಿಲ್ಲೋ? ಇಷ್ಟು ಸಣ್ಣ ಕನ್ನಡಿ, ಇಷ್ಟೇ ಕನ್ನಡಿ ಸಾಣದದ, ಆದ್ರೆ ಆನೆ ಕಾಣಿಸ್ತದ. ಹಂಗ ಲಿಂಗ ಇಟ ಅದ, ಅದ್ರ ಬ್ರಹ್ಮಾಂಡ ಕಾಣಿಸ್ತದ ಅಂದ್ರ ಅವ್ರು. ಅದಕ್ಕೆ ಅವ್ರು ಅಲ್ಲಿ ಅಡ್ಡಾಡ್ಬೇಡ್ರಪ್ಪ, ಗುಡಿ ಗುಂಡಾರ ಅಡ್ಡಾಡ್ಬೇಡ್ರಪ್ಪ, ನಿಮ್ಮ ಕೈಯೊಳಗ ಲಿಂಗದ, ಇಷ್ಟಲಿಂಗದ, ಅದನ್ನು ಘರ್ಷಣ ಸ್ಪರ್ಶನ ಇದರೊಂದಿಗೆ ನೀವು ಅದನ್ನು ಪೂಜಿಸ್ರಿ ಅಂದರು. ಆದ್ರೆ ನಮಗೆ ಗೊತ್ತಾಗತ್ತೇನು ಆ ಲಿಂಗದೊಳಗೆ ಬ್ರಹ್ಮಾಂಡ ಅಡಗೈತೆ ಅನ್ನೋದು ಒಬ್ರಿಗೆ ಗೊತ್ತೈತೇನು? ನಾನು ಬ್ರಹ್ಮಾಂಡವನ್ನು ಪೂಜಿಸ್ತಾ ಇದ್ದೀನಿ ಅನ್ನೋದು ಒಬ್ರಿಗೆ ಅನಿಸೈತೇನು? ಇಲ್ಲ ರೀ, ನಾವು ಇದರಿಂದ ಆಚೆ ಅದ. ಆದ್ರೆ ನಮಗೇನು ಗೊತ್ತಾಗುತ್ತಪ್ಪ ಅಂದ್ರೆ, ನಮ್ಮ ಮನಸ್ಸಿನೊಳಗೆ ಇನ್ನೂ ರಾಮನೇ ದೇವರು, ಕೃಷ್ಣನೇ ದೇವರು, ಶಿವನೇ ದೇವರು, ಗಣಪತಿಯೇ ದೇವರು, ಹನುಮಂತನೇ ದೇವರು ಅಂತ ನಮ್ಮ ತಲೆಯಾಗ ಬೇರೂರು ಬಿಟ್ಟದು. ಅದರ ಆಚೆ ನಮ್ಮ ಮನಸ್ಸು ಹೋಗಲಿಕ್ಕೆ ಶಕ್ಯ ಇಲ್ಲ. ಇದೆಲ್ಲ ನಾವು ತಿಳ್ಕೊಂಡಂಥದ್ದು ಹೆಂಗಪ್ಪ ಅಂದ್ರೆ, ನಿಮ್ಮ ಮಕ್ಕಳಿಗೆ ನೀವು ಪಾಠ ಕಲಿಸ್ತೀರಿ. ಅನ್ನೋ ಅಕ್ಷರ ಕಲಿಸ್ಬೇಕಾಗಿದೆ. ಅಂದ್ರೆ ಗೊತ್ತಾಗೋದಿಲ್ಲ. ಅಂದರೆ ಆಗ ಸ ಅಂದ್ರೆ, ಆ ಅಂದ್ರೆ ಆನೆ ಅಂದ್ರೆ, ಈ ಅಂದ್ರೆ ಇಲಿ ಅಂದ್ರೆ, ಈ ಈಶ್ವರ ಅಂದ್ರೆ, ಹಿಂಗ ಆ ಶಬ್ದವನ್ನ, ಆ ಅಕ್ಷರವನ್ನ, ಆ ಬೀಜ ಮಂತ್ರವನ್ನ, ಬೀಜ ಅಕ್ಷರವನ್ನು ತಿಳಿಸ್ಲಿಕ್ಕೆ ಅದನ್ನ ಪ್ರತಿನಿಧಿಯಾಗಿ ಕೊಟ್ರೆ, ಹಂಗ ನಮಗೆ ದೇವತೆಗಳು ಅಂದ್ರೆ ಅಗೋಚರದನ, ಅವ್ರ ರೂಪಿ ಇಲ್ಲ. ರೂಹಿಲ್ಲದ ಕೇಡಿಲ್ಲದ ಚಲುವಂಗಾನ ಒಲಿದೆನಯ್ಯ ಹೆಂಗರ ಹೇಳಂತ ಅಕ್ಕಮಹಾದೇವಿ. ರೂಹಿಲ್ಲದ ಕೇಡಿಲ್ಲದ, ರೂಪಿ ಇಲ್ಲ ಅವಾಗ, ಏನೋ ಅವಗುಣಗಳು ಇಲ್ಲವೇ ಇಲ್ಲ. ನಿಷ್ಕಳಂಕ, ಅಪ್ರತಿಮ, ಅಗೋಚರ. ಹೆಂಗೆ ಹೇಳಿದ್ರು? ಇದು ಕಲ್ಪನೆ ಮಾಡ್ಕೊಳಿಕ್ಕಾಗತ್ತೇನು? ಆದ್ರೆ ನಮಗೆ ಕಲ್ಪನೆ ಯಾವಾಗ ಮಾಡ್ಕೊಳ್ಳೋದಂತಾರೆ, ಕೃಷ್ಣನ ಕಲ್ಪನೆ ಮಾಡ್ಕೊತೀವಿ ನಾವು. ಅದು ಹೆಂಗೆ ದೇವತೆಗಳಾದರೂ ದೊಡ್ಡ ಸ್ಟೋರಿ ಅದು. ಅದಕ್ಕೆ ಶಿವ ಪೂಜೆ ಮಾಡ್ತಿದ್ದ ಲಿಂಗವನ್ನ. ನಾವು ಲಿಂಗವನ್ನು ಪೂಜೆ ಮಾಡಲಿಲ್ಲ, ಶಿವನನ್ನು ಪೂಜೆ ಮಾಡೋಕೆ ಶುರು ಮಾಡಿದ್ವಿ. ಆದ್ರೆ ಶಿವನನ್ನರ ಪೂಜೆ ಮಾಡಲಿಕ್ಕೆ ನೀವು ಹೋಗಬೇಕಾಗಿತ್ತು. ಆದ್ರೆ ಶಿವನನ್ನು ಪೂಜೆ ಮಾಡಿದಂತ ಕೃಷ್ಣನನ್ನು ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ನಾವು. ಶಿವನನ್ನು ಪೂಜೆ ಮಾಡಿದಂತ ಕೃಷ್ಣನನ್ನು ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ನಾವು. ಕೃಷ್ಣನನ್ನು ಪೂಜೆ ಮಾಡಿದ್ ಚಲೋ ಇತ್ತು. ಕೃಷ್ಣನನ್ನು ಪೂಜೆ ಮಾಡಿದಂತ ಮತ್ತು ದಾಸರನ್ನ ಪೂಜೆ ಮಾಡಿದ್ವಿ ನಾವು. ದಾಸರನ್ನ ಪೂಜೆ ಮಾಡಿದಂತ
ಇವ್ರ ಜೊತೆಗೆ ರಾಮನನ್ನ ಪೂಜೆ ಮಾಡಿದೆವು. ರಾಮ ದೇವರಂದ್ರಲ್ಲ, ರಾಮನನ್ನ ಪೂಜೆ ಮಾಡಿದ್ರೆ ಚಲೋ ಇತ್ತು. ಆದ್ರೆ ನಾವೇನು ಮಾಡಿದೀವಿ, ನಮಗೆ ಒಗ್ಗಲಿಲ್ಲ. ರಾಮನನ್ನ ಪ್ರಭು ಅಂತ ತಿಳ್ಕೊಂಡಂತ, ರಾಮನನ್ನ ದೇವತೆ ಅಂತ ತಿಳ್ಕೊಂಡಂತ ಹನುಮಂತನನ್ನ ಪೂಜೆ ಮಾಡೋಕೆ ಶುರು ಮಾಡಿದೆವು ನಾವು. ಹನುಮಂತನನ್ನ ಕರೆಕ್ಟ್ ಪೂಜೆ ಮಾಡಿದ್ರೇನು, ಹನುಮಂತನನ್ನ ಪೂಜೆ ಮಾಡಿದಂತ ರಾಘವೇಂದ್ರ ಸ್ವಾಮಿಗಳನ್ನ ಹಿಡ್ಕೊಂಡ್ವಿ. ಮಾತ್ರ ಹನುಮಂತನ ಬಿಟ್ಟಿವಿ. ರಾಘವೇಂದ್ರ ಸ್ವಾಮಿಗಳನ್ನ ಕರೆಕ್ಟ್ ಪೂಜೆ ಮಾಡಿದ್ರೇನು, ಅದೇ ಇಲ್ಲ. ರಾಘವೇಂದ್ರ ಸ್ವಾಮಿಗಳಿಗೆ ಪಂಚಾಭಿಷೇಕ ಪಂಚಾಮೃತವನ್ನು ಮಾಡಿ ಪೂಜೆ ಮಾಡತಕ್ಕಂಥ ಪೂಜಾರಿ ಹಿಡ್ಕೊಂಡ್ವಿ ನಾವು. ಲಂಚ ಕೊಟ್ಟು ಇದನ್ನು ಕೊಟ್ಟು ನೋಡ್ಬೇಕು. ಇವತ್ತು ದೊಡ್ಡ ದೊಡ್ಡ ದೇವಾಲಯಗಳಿಗೆ ಎಲ್ಲೆಲ್ಲಿ ಪಾಳಿ ಹಚ್ಚಿ ಹೋಗ್ತಾರ ಅಲ್ಲೆಲ್ಲ ಒಳಗ ಇದು ನಡೀತದೆ, ಅಂಡರ್ಗ್ರೌಂಡ್. ಇದು ದೊಡ್ಡ ದೊಡ್ಡ ದೇವಸ್ಥಾನ, ನಾ ಹೇಳುದಿಲ್ಲ, ಅಸಹ್ಯ ಆಗ್ತದೆ. ಒಂದು 5 ರೂಪಾಯಿ ಕೊಟ್ಟರಪ್ಪ ಅಂದ್ರೆ ಸೀದಾ ಗುಡಿಗೆ ನಿಲ್ಲಿಸ್ತಾರ. ಕೊಡ್ಲಿಲ್ಲ 6 ತಾಸು 8 ತಾಸು 10 ತಾಸು ಅಲ್ಲಿಯೂ ಸಹಿತ ಅಲ್ಲಿ ಹೋಗಿ 1 ನಿಮಿಷ ನಿಲ್ಲಿಸೋದು ನಿಮ್ಮನ್ನ ಅಟ್ಟಿ ಬಿಡ್ತಾರೆ. ಆ ತಿರುಪತಿ ತಿಮ್ಮಪ್ಪ ಆತು, ಹೌದಾ, ಚಾಮುಂಡಿ ಬೆಟ್ಟದೊಳಗೆ ಚಾಮುಂಡೇಶ್ವರಿ ಆಯ್ತು, ಶ್ರೀಶೈಲ ಇದು ಮಲ್ಲಿಕಾರ್ಜುನ ಆಯ್ತು. ಭಯಂಕರ ರಶ್, ಭಯಂಕರ ರಶ್, ಭಯಂಕರ ರಶ್. ಅದು ಅಲ್ಲಿ ಹೋದ ಮತ್ತು ಅದೇ ರೂಪ. ಹಾವು ಚೇಳಿನ ಪೂಜೆ ನಾ ಮಾಡಿ ಕುಲಗೆಟ್ಟೆ, ತಿಳಿಯಲಿಲ್ಲ ಜ್ಞಾನ ತಿಳಿಯಲಿಲ್ಲ. ಕಲ್ಲಿಗೆ ಹಣೆ ಹಚ್ಚಿ ಮಣ್ಣಿಗೆ ಮೈವತ್ತಿ, ದೊರೆಯಲಿಲ್ಲ ಜ್ಞಾನ ದೊರೆಯಲಿಲ್ಲ. ನಾವು ಭಗವಂತನೆಲ್ಲ ಲೋಹದೊಳಗೆ ಕಂಡೀವಿ. ಅವು ಏನದ ಹಿತ್ತಾಳೆ ಮಾಡಿದ್ದವು. ಆ ದೇವರು ಹಿತ್ತಾಳೆಯ ಮೂಲಕ ನಾವು ದೇವರನ್ನು ಪೂಜೆ ಮಾಡ್ತಾ ಇಲ್ಲ, ಹಿತ್ತಾಳೆ ಪೂಜೆ ಮಾಡಕ್ ಹತ್ತೀವಿ. ನಾವು ದೇವರನ್ನ ಪೂಜೆ ಮಾಡ್ತಾ ಇಲ್ಲ, ಒಂದು ಕಾಗದ ಪೂಜೆ ಮಾಡಕ್ ಹತ್ತೀವಿ. ನಾವು ದೇವರನ್ನ ಪೂಜೆ ಮಾಡ್ತಾ ಇಲ್ಲ, ಸಿಮೆಂಟ್ ಅನ್ನು ಪೂಜೆ ಮಾಡಕ್ ಹತ್ತೀವಿ. ನಾವು ರೂಪ ದೇವರದು, ಆದ್ರೆ ಈ ಬಳಸ್ತಕ್ಕಂಥ ಧಾತು ಅದನ್ನ ಮಾಡಕತ್ತೀವಿ ನಾವು. ನಮಗೆ ದೊರೆಯಲಿಲ್ಲ. ಕಲ್ಲಿಗೆ ಹಣೆ ಹಚ್ಚಿ ಮಣ್ಣಿಗೆ ಮೈ ಒತ್ತಿ, ದೊರೆಯಲಿಲ್ಲ ಜ್ಞಾನ ದೊರೆಯಲಿಲ್ಲ. ಕೂಳಿಗೆ ದೇವರು, ಹುಗ್ಗಿಗೆ ದೇವರು, ಎಲ್ಲಕ್ಕೂ ದೇವ್ರ ಹಾಂಗ್ ಮಾಡಿದ್ವಿ ನಾವು. ಹೆಸರನ್ನೇ ಕೇಳ್ಬೇಕು, ದಡ್ಡೆಪ್ಪ, ಮೂಕವ್ವ, ಆದು ಅವ್ವ, ಈ ಅವ್ವ, ಎಂತೆಂತ ಹೆಸರು ಬೇರೆ ಬೇರೆ 108. ಆದ್ರೆ ತಿಳಿದವ್ರು ಏನ್ ಹೇಳಿದ್ರು, ಏಕಂ ಸತ್ ಹೇಳ್ಯಾರ ಅವರು. ಏಕಂ ಸತ್ ವಿಪ್ರ ಬಹುಧಾವದಂತೆ. ನಮ್ಮಂಥವ್ರು ಏನಂದೇವಪ್ಪ ಅಂದ್ರೆ ದೇವ್ರು ಒಬ್ಬನಾದ್ರು ಅಂತ ಅಂತೀವಿ, ಮತ್ತೆ ಬೇರೆ ಬೇರೆ ರೂಪದಲ್ಲಿ ಕಾಣ್ತೀವಿ ನಾವು. ಅದು ಯಾಕೆ ಕಾಣ್ತೀವಿ ಅನ್ನೋದು ದೊಡ್ಡ ಉಲ್ಲೇಖ ಅದ. ನಿಮಗೆ ಗೊತ್ತಿಲ್ಲ ಅದು ಯಾಕೆ ಪೂಜೆ ಮಾಡ್ತೇವೆ. ರಾಮ ಹೆಂಗ ದೇವತೆ ಆದ ನಿಮ್ಗೆ ಗೊತ್ತಿಲ್ಲ, ಕೃಷ್ಣ ಹೆಂಗ ದೇವತೆ ಆದ ಗೊತ್ತಿಲ್ಲ. ಅವರು ಬೇರೆನೇ ಪೂಜೆ ಮಾಡಿದ್ರು, ಆದ್ರೆ ಅವ್ರನ್ನ ಹಿಡ್ಕೊಂಡ್ಬಿಟ್ಟಿವಿ ನಾವು. ಯಾಕಂದ್ರೆ ಅವರು ಪೂಜೆ ಮಾಡಿದಂಥ ದೇವರು ನಮಗೆ ದೇವರಾಗಿ ಕಾಣಿಸ್ಲಿಲ್ಲ. ನಿರಾಕಾರ ದೇವ್ರಿಗೆ ಹೆಂಗ ಅನ್ನಿಸ್ತದೆ ನಿಮ್ಗೆ? ಭಗವಂತ ನಿರಾಕಾರ ಅದನಪ್ಪ, ಗೊತ್ತಾಗತ್ತೆ ನಿಮಗೆ? ಇಲ್ಲ. ಭಗವಂತ ಹೆಂಗದನಪ್ಪ ಅಂತಂದ್ರೆ, ನಿಮ್ಮ ಮೊಬೈಲ್ನಾಗ ಅದಲ್ಲ, ನಿಮ್ಮ ಮೊಬೈಲ್ ಎಷ್ಟು ಡಾಟಾ ಅದಾವ, ಎಷ್ಟು ಫೋಟೋ ಹಾಕಿರಿ, ಅದ್ರಾಗ. ನನ್ನ ಮೊಬೈಲ್ನೊಳಗೆ ಸುಮಾರು ಒಂದು 4-5 ಲಕ್ಷ ಫೋಟೋ ಅದಾವ. ಇದ್ರಾಗ 4-5 ಲಕ್ಷ ಫೋಟೋ, ಎಷ್ಟೋ ನಂಬರ್ಗಳದಾವ, ಈಶ್ವರ್ ನಂಬರ್ಗಳದಾವ. ನಾನು ಎಷ್ಟೋ ವರ್ಷದಿಂದ, ಸುಮಾರು ಒಂದು 1992ರಿಂದ ಇದ್ರಾಗ ನಾನು ವಿಡಿಯೋ ಮಾಡಿದ್ದು ಇದ್ರಾಗ ಅದಾವ. ಮತ್ತು ಈ ಇಟ್ರಾಗ ಹೆಂಗೆ ಕುಂತಾವು? ನೀವು ಒಂದು ಫೋನ್ ಮಾಡ್ತೀರಿ ನನಗೆ, 1-2 ಮೆಸೇಜ್ ಕಳಿಸ್ತೀರಿ. ಈಗ ನಾನು ಬಂದಿಟ್ಟಿನಿ ನಾನು. ಅದು ಒಳಗೆ ಹೋಗುದಿಲ್ಲ, ಯಾಕಂದ್ರೆ ಬಂದಿಟ್ಟಿನಿ ಅದನ್ನು. ಏರೋಪ್ಲೇನ್ ಮೋಡ್ದಾಗ ಇಟ್ಟಿನಿ, ಡು ನಾಟ್ ಡಿಸ್ಟರ್ಬ್ನಾಗ ಇಟ್ಟಿನಿ. ಮುಂದೆ ನಂದು ಮುಗಿತೈತಿ, ಕ್ಲಾಸ್ ಮುಗಿತೈತಿ, ಅದನ್ನು ಡು ನಾಟ್ ಡಿಸ್ಟರ್ಬ್ ತೆಗಿತೀನಿ. ಏರೋಪ್ಲೇನ್ ಮೋಡ್ ತೆಗಿತೀನಿ. ಅವಾಗ ನೋಡಿರ್ಬೇಕಾದ್ರೆ ಪಟ 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 ಮೆಸೇಜ್ ಬರಕ್ಕೆ ಶುರು ಆಗ್ತಾವ. ನೋಡ್ರಿ, ಯಾರೋ ಹೇಳಿದ್ದು ಮೆಸೇಜ್ ಬಂದು, ಯಾರೋ ಕಳಿಸಿದ್ದು ಮೆಸೇಜ್ ಬಂದು, ಯಾರೋ ಕಳಿಸಿದ್ದು ಕ್ಲಿಪ್ ಬಂದು. ಈಗ ಒಳಗೆ ಬರೋಕ್ಕಿಂತ ಮುಂಚೆಗೆ ಅವು ಎಲ್ಲಿದ್ದು ಒಬ್ರು ವಿಚಾರ ಮಾಡ್ರಿ. ಈಗ ನೀವು ಸ್ಟಾರ್ಟ್ ಮಾಡಿದ್ರಿ, ಡಾಟಾ ಬಂದ್ ಮಾಡಿದ್ರಪ್ಪ ಅಂದ್ರೆ ಒಳಗೆ ಬರೋದಿಲ್ಲ ಅದು, ಹೌದಲ್ಲ? ಇದ್ರ ಗೊತ್ತಾಗತ್ತಿಲ್ಲ ನಿಮ್ಗೆ. ಆ ಡಾಟಾ ಬಂದ್ ಮಾಡಿದಾಗ ಅವು ನಿಮ್ಮ ಮೊಬೈಲು, ಇದು SMS, MMS ಕ್ಲಿಪ್ಪು ಎಲ್ಲಿದ್ದು ಇಲ್ಲೇ ಅದಾವ. ಈ ಸದ್ಯ ನಿಮಗೆ ಬಂದಂಥ ಮೆಸೇಜ್ ನಿಮ್ಮ ಕೂಡ ಅದಾವ, ನಿಮ್ಮ ಮಕ್ಳು ಅದಾವ, ನಿಮ್ಮ ಫೋನ್ ಸುತ್ತ ಅದಾವ, ನಿಮ್ಮ ಸುತ್ತು ಅದಾವ. ಮತ್ತು ನಿಮ್ಗೆ ಗೊತ್ತಾಗತ್ತೇನದು? ನೋಡ್ತೀರೇನ? ಇದರ ಪಿಕ್ಚರ್ ಬಂದು ಆ ಪಿಕ್ಚರ್ ನಿಮ್ಗೆ ಕಣ್ಣಿಗೆ ಕಾಣಿಸುತ್ತೇನು? ಇಲ್ಲ. ಸ್ವಲ್ಪ ವಿಚಾರ ಮಾಡಿದ್ರಿ ನೀವು. ಎಲ್ಲವನ್ನು ಒಳಗೊಂಡು
ನಿಮ್ಮಂಥ ಕೋಟಿ ಕೋಟಿಗಟ್ಟಲೆ ಮಂದಿಗೆ ಮೆಸೇಜ್ ಬರ್ತಾವೆ. ಎಷ್ಟೋ ಕ್ಲಿಪ್ ಅದಾವ. ಎಲ್ಲದಾವು? ಆಕಾಶದಾಗ ಅದಾವ. ಎಲ್ಲದಾವ? ಎಲ್ಲ ಅದಾವು. ಮಹಾತ್ಮ ಗಾಂಧಿ ಮಾತಾಡಿದ್ದದ, ಸುಭಾಷ್ ಚಂದ್ರ ಬೋಸ್ ಮಾತಾಡಿದ್ದದ, ಟಾಲ್ಸ್ಟಾಯ್ ಮಾತಾಡಿದ್ದದ, ಶ್ರೀರಾಮಚಂದ್ರ ಮಾತಾಡಿದ್ದವು ಇದ್ರಾಗ ಅದಾವ. ಕಾಸ್ಮಾಸ್ನಾಗ ಅದಾವ. ಶ್ರೀರಾಮ ಪ್ರಭು ಕೃಷ್ಣ ಮಾತಾಡಿದ್ದು, ಭಗವದ್ಗೀತೆ ಹೇಳಿದ್ದು ಆಕಾಶದಾಗ ಅದಾವ. ನೀವು ಕಣ್ಣಿಗೆ ಕಾಣೋದಿಲ್ಲ. ಅದ್ರ ಡಿವೈಸ್ ಬೇಕು. ಆ ಡಿವೈಸ್ ಸಿಕ್ಕಾಗ ಅವ್ರದ್ದೆಲ್ಲ ಬರ್ತಾವ. ಎಂಥ ಪುಟ್ಟ ಜಗತ್ತದ ಗೊತ್ತದ, ಎಲ್ಲ ಅದರ ಇದ್ರಾಗ ಎಲ್ಲ ಅದ. ಹಂಗೆ ಪರಮಾತ್ಮ ಅಲ್ಲದನ ಸದಾ ಮೆಸೇಜ್ ಬರ್ತಿರ್ತದ ಒಂದು. ನನ್ನ ಮಕ್ಕಳೇ, ನೀವು ಹೆಂಗಿದ್ದೀರಪ್ಪ? ನೀವು ಕೇಳಿದ್ರೆ ಸಾಕು ಒಳಗೆ ಶುರು ಮಾಡ್ಬಿಡ್ತೀರಿ. ನೀವು ಒಳಗೆ ಕಳಿಸಿ ನನ್ನ ವಿದ್ಯಾರ್ಥಿಗಳು ಕೂಡ ನನ್ನ ಬದುಕು ಸರಿ ಇಲ್ಲ ಶುರು ಮಾಡ್ತೀರಿ. ನೀವು ಮಾಡ್ತೀನಿ ತಡಿ ಅಂತಂತ ಅವ ಫೋನ್ ಮಾಡಕ್ಕೆ ಹತ್ಯಾನ ಮಕ್ಕಳೇ ಹೇಗಿದ್ದೀರಿ ಅಂತ ತಿಳ್ಕೊಂಡು. ಬಟ್ ನಿಮ್ಮದು ಏನದಾವು ಭಾಳ ಬಿಜಿ ಲೈನ್ ಐತಿ. ನಾನೇ ಫೋನ್ ಮಾಡಕ್ಕೆ ಹತ್ತೀನಿ ತಿಳ್ಕೊರಿ. ನೀವು ಯಾರು ಕೂಡ ಮಾತಾಡ್ತಿರ್ತೀರಿ, ಯಾರು ಕೂಡ ಎಷ್ಟು ಮಾತಾಡ್ತೀರಿ? ತಾಸುಗಟ್ಲೆ. ಯಾಕೆ ಉಂಡೇನ? ಮತ್ತು ನಿನ್ನ ಸೀರೆ ಉಟ್ಕೊಂಡಿದ್ದಲ್ಲ, ಯಾರು ಕೊಟ್ಟದ್ದು? ಇಂಥ ಮಾತಾಡ್ಕೊಂತ ಕೂಡ್ತೀರಿ ನೀವು. ಪರಮಾತ್ಮ ಮಾತಾಡಕ್ಕೆ ಹತ್ಯಾನ ನಿಮ್ಮ ಕೂಡ. ಮಕ್ಕಳೇ ಹೇಗಿದ್ದೀರಿ ಅಂತ ತಿಳ್ಕೊಂಡು ನಿಮ್ಮ ಫೋನ್ ಎಂಗೇಜ್ ಅದ ಎದ್ರಾಗ ಇಂಥದ್ರಾಗ. ಯಾಕೆ ಸೀರೆ ಹುಟ್ಟಿದ್ದಿ? ನಿಮ್ಮ ಮಗ ಏನು ಮಾಡ್ತಾನ? ಮಗನ ಮದುವೆ ಆತನು ಅಂದಂಗ ನಿನ್ನ ಮಗಳದ್ದು ಏನಾಗ್ತದು? ಡೈವರ್ಸ್ ಆಗಿತ್ತಲ್ಲ. ಮತ್ತೆ ಎರಡನೇ ಮದುವೆ ಆತನ ಅವ ಹೆಂಗದನ? ಶುರು ಒಮ್ಮೆ ಮಾತಾಡ್ತೀರಿ, 3 ತಾಸು ಮಾತಾಡ್ತಾರ್ರಿ. ಮತ್ತೆ ಹಿಂಗೆ ಇರ್ಕೊಂಡು ಮತ್ತೆ ನೀರು ತೊಳೆಯೋದು, ಇದನ್ನ ಮಾಡೋದು. ಹೌದನ? ಕೆಲವೊಬ್ರಂತೂ ಇದು ಬ್ಲೂಟೂತ್ ಹಾಕೊಂಡಿರ್ತಾರ. ಬದ್ಗೋಸ್ಕರ ಮಗನು ಅವ್ನಿಗೆ ಏನು ಕೇಳ್ರಿ ತಾನ ಮಾತಾಡ್ತಿರ್ತಾರ. ನನಗೆ ಗೊತ್ತಾಗೋದು ಹುಚ್ಚಿಗೆ ಹಿಡಿದಾರ ಬರ್ಸ್ಬೇಕಾದ್ರು ಮಾತಾಡ್ತಿರ್ತಾನ. ಒಳಗೆ ಬ್ಲೂಟೂತ್ ಹಿಂಗೆ ಹಾಕೊಂಡಿರ್ತಾನ, ಒಳಗೆ ಫೋನ್ ಇಟ್ಟಿರ್ತಾನ. ಅವನವನು ಕೊಡ್ತಾ ಇಲ್ಲಿ ಕೇಳವನ, ಹಿಂಗು ಬಾಯಿ ಮಾಡಿ ಕೊಡ್ತಾ ಇಲ್ಲಿ ಕೇಳವನ್ನ. ಏನು 4 ಒದಿಗೆ ಬೇಕೆ ಕೇಳೋ ಅವನ್ನ. ಮಂದಿ ಕೇಳೋ ಮಾತಾಡ್ತಾನ. ಹಿಂಗೆ ಮಂದಿ ಹುಚ್ಚಿಗೆ ಹಿಡಿದ ನೀವು ಕಂತ. ನಮ್ಮ ಬದುಕು ಹಿಂಗೆ ಆಗ್ಬಿಟ್ಟದ. ನಾವು ಯಾವುದಕ್ಕಾಗಿ ಚಿಂತಿಸ್ಬೇಕು ಅದಕ್ಕಾಗಿ ಚಿಂತಿಸಲಿಲ್ಲ. ಯಾವುದರ ಕುರಿತು ಯೋಚನೆ ಮಾಡಬೇಕಾಗಿತ್ತು ಅದ್ರ ಕುರಿತು ಯೋಚನೆ ಮಾಡಲಿಲ್ಲ. ಅದಕ್ಕೆ ನಮ್ಮದು ಎಲ್ಲ ಅಧೋಮುಖ ಆಗೈತಿ. ಅಧೋಮುಖ. ಹೌದಾ? ಅದಕ್ಕೆ ನಮ್ಮ ಬದುಕು ದೇವಮುಖಿ ಆಗಬೇಕು. ದೇವನ ಕಡೆ ಹೋಗ್ಬೇಕಪ್ಪ ಅಂದ್ರೆ ಒಂದು ಬ್ರಿಡ್ಜ್ ಅದ, ದೊಡ್ಡ ಪ್ರಪಾತ ಅದ. ಅದ್ರ ಮ್ಯಾಗ ಒಂದು ಬ್ರಿಡ್ಜ್ ಕಟ್ಟ್ಯಾರ. ಆ ಬ್ರಿಡ್ಜ್ ಯಾವ್ದಪ್ಪ ಅಂತಂದ್ರ ಆ ಕಡೆ ಪರಮಾತ್ಮ ಅದನ, ಈ ಕಡೆ ನಾವದಿ, ನಡುವೆ ಬ್ರಿಡ್ಜ್ ಅದ. ಅದು ಯಾವ್ದಪ್ಪ ಅಂದ್ರೆ ಮನಸ್ಸ. ಇದು ನಮಗೂ ಮತ್ತು ದೇವರಿಗೂ ನಡುವೆ ಇರ್ತಕ್ಕಂಥ ಅಂತಃಪಟ. ಅದು ಹೆಂಗ ವಧುವರರು ನಿಲ್ಲಿಸಿರ್ತಾರ, ನಡ್ಬರ್ಕೊಂದು ಅಂತಃಪಟ ಮಾಡ್ತಾರಲ್ಲ, ಗೊತ್ತೈತಿಲ್ಲ? ಪರದೆ ಹಾಕಿರ್ತಾರ. ಒಬ್ರಿಗೊಬ್ರು ನೋಡಬಾರ್ದಂತ ಮದುವೆ ಒಳಗೆ ಪರದೆ ಹಾಕಿರ್ತಾರ. ನೋಡಿ ಎಲ್ಲ ಮಾಡ್ಯಾರ ಅವರೆಲ್ಲ. ಇಷ್ಟೊತ್ತಿಗೆ ನೋಡುವುದು, ಇದು ಮಾಡೋದು, ಕಿಸ್ ಕೊಡೋದು, ಅಪ್ಕೊಳ್ಳೋದು ಎಲ್ಲ ಮಾಡ್ಯಾರ. ಈಗ ಇವರು ಪರದೆ ಹಾಕಿರ್ತಾರ. ಅಂತಾದ್ರೂ ಮಕ್ಕಳು ಅವ್ರು ಏನ್ ಮಾಡ್ತಾರ? ನಿಂತ ಮತ್ತೆ ಮ್ಯಾಗ ನೋಡ್ತಾರ. ಈಗ ನೋಡೇ ಇಲ್ಲ ರೀತಿ. ಮುಂದ ಧರ್ಮೇಚ ಅರ್ಥೇಚ ಕಾಮೇಚ ಸುಮುಹೂರ್ತೆ ಸಾವಧಾನ ಅಂತ ಬರ್ತಾರ. ಅದಕ್ಕೆ ತೆಗಿತಾರ. ಸುಮುಹೂರ್ತೆ ಸಾವಧಾನ ಅಂತ ಹೇಳ್ತಾರ ಅವರು. ಹೌದಾ? ನಿಮಗೂ ಸುಮುಹೂರ್ತೆ ಸಾವಧಾನ ಗೊತ್ತದೇನ? ಯಾಕೆ ಹೇಳ್ತಾರ? ಮದುವೆ ಮುಂಚೆಕ ಸುಮುಹೂರ್ತೆ ಸಾವಧಾನ. ಇನ್ನು ಅಕ್ಕಿ ಕಾಳು ಬೀಳ್ತಾವ, ಇನ್ನು ತಾಳಿ ಕಟ್ತಾನ. ಇದು ಬಹಳ ಚಲೋ ಕಾಲದ. ಎದಕ್ಕ? ಇನ್ನೊಮ್ಮೆ ವಿಚಾರ ಮಾಡ್ರಿ. ಅವ ಪೂರ್ಣ ಮನಸ್ಸಿಗೆ ಬಂದಾನ ಇಲ್ಲ, ವಿಚಾರ ಮಾಡ್ರಿ. ಈಕಿ ಪೂರ್ಣ ಮನಸ್ಸಿಗೆ ಬಂದಾಳ ಇಲ್ಲ, ವಿಚಾರ ಮಾಡ್ರಿ ಅಂತ ಒಂದು ಕೊಡ್ತಾರ. ಇವು ತಲೆ ಬಡ 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 ಹಾಕ್ಬಿಡ್ತಾವ. ಮುಂದೆ 4 ದಿವಸದಾಗ ಡೈವರ್ಸ್. ಅಷ್ಟೆಲ್ಲ ಹೇಳಿದ್ಮೇಲೂ ಕೂಡ ಸಪ್ತಪದಿ ದುಡಿತಾರ. ಧರ್ಮದಲ್ಲಿ, ಅರ್ಥದಲ್ಲಿ, ಕಾಮದಲ್ಲಿ, ಮೋಕ್ಷದಲ್ಲಿ ನಿನ್ನೊಂದಿಗಿರುತ್ತೇನೆ ಅಂದವ ಪಟಕನ ಹೊಳಕನ ನೋಡಿ. ಇಷ್ಟೆಲ್ಲ ಮಾತು ಕೊಡ್ತಾನ ಮಂದಿ ಮುಂದ.
ಮಾತು ಕೊಟ್ಟು ಅಷ್ಟ್ರಿಗೆ ಊಟ ಹಾಕಿಸಿ ನಾವು ನಾವು ಹೋಗ್ಬಿಡ್ತೀವಿ. ಎಂಥ ಎಂಥ ಮದುವೆಗಳು, ಎಂಥ ಇದು ಜೀವನ. ಭೀಕರದು. ಇರಾನ್ ಇರಾಕ್ ವಾರ್ಕ್ಕಿಂತ, ಇರಾನ್ ಅಮೇರಿಕ ವಾರ್ಕ್ಕಿಂತ ನಿಮ್ಮ ಬದುಕು ಭೀಕರದು ಆ್ಯಕ್ಚುಲಿ. ಆದರೂ ಹೆಂಗೆ ನಾ ಹೇಳಿದ್ನಲ್ಲ, ಇವು ಯಾರು ಬೆಂಕಿಯಲ್ಲಿ ಅರಳಿದ ಹೂಗಳು ನೀವೆಲ್ಲ. ನಿಮಗೇನು ಗೊತ್ತಿಲ್ಲ, ಆಧ್ಯಾತ್ಮ ಅಂದ್ರೆ ಗೊತ್ತಿಲ್ಲ, ದೇವರಂದ್ರೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿರೋದು ದುಃಖ. ಗಂಡ ಹಿಂಗಂದ, ಮಕ್ಕಳು ಹಿಂಗೆ ಮಾಡಿದ್ರು, ಅವ್ರು ನಾನು ಮಾಟ ಮಾಡಿಸ್ಯಾರ, ಇವ್ರು ನಮ್ಮ ವ್ಯವಹಾರಕ್ಕೆ ಅಡ್ಡಗಾಲ ಹಾಕ್ಯಾರ. ಬರೀ ಇಂಥದ್ರಾಗ ಶಗಣ್ಯಾನ ಹುಳ ಆಗಿ ಸಾಯಕತ್ತೀರಿ. ಇದರ ಆಚೆ ನಿಮ್ಗೆ ಹೋಗಲಿಕ್ಕೆ ಬರ್ತಾನೆ ಇಲ್ಲ. ಯಾಕಂದ್ರೆ ನೀವು ದೇವಮುಖಿ ಆಗಲಿಲ್ಲ. ಅದಕ್ಕೆ ನಿಮ್ಮ ಬದುಕು ಬಂಗಾರ ಆಗಬೇಕಪ್ಪ ಅಂದ್ರೆ ದೇವರನ್ನ ಸದಾಕಾಲ ನೆನೆಸ್ರಿ. ಹೇಳ್ತಿರಲ್ಲ, ನಾನು ಇನ್ನೊಂದು ವಿಷಯವನ್ನು ಹೇಳ್ಕೊಂಡು ಬರುತ್ತೆ. ನಾವು ನಿನ್ನೆ ಆ್ಯಕ್ಚುಲಿ ಸಾಯಂಕಾಲ ನಾನು ಊರಿಗೆ ಹೋಗಿರ್ತೀವಿ, ಹೌದಾ, ಊರಿಗೆ ಹೋಗಿರ್ತೀವಿ, ಕ್ಲಾಸ್ ಇಲ್ಲ ಅಂದ್ಕೊಂಡು ಹೇಳಿದ್ದೆ. ಬಟ್ ಒಂದು ಘಟನೆ ಹೇಳ್ತೀನಿ ನಿಮಗೆ. ನಿನ್ನೆ ಹೋಗ್ತಾ ಇದ್ದೀವಿ, ಬೆಳಗಾವಿಗೆ ಹೋಗ್ಬೇಕಾಗಿತ್ತು. ಅಲ್ಲಿ ನಮ್ಮ ದೀಪಕ್ ಅವರ ಒಬ್ಬ ಡಾಕ್ಟರು ಅಲ್ಲಿ ಒಂದು ದೊಡ್ಡ ಆಶ್ರಮ ಮಾಡ್ಯಾರ, ಇದು ಸೆಂಟರ್ ಮಾಡ್ಯಾರ. ಅಲ್ಲಿ ಹೋಗಿ ಒಂದು ದಿವಸ, ಯಾಕೆ ಅವ್ರಿಗೆ ಬೇಸರಾಗಿರ್ತಾರೆ, ದಿನ 20-30 ಮಂದಿ ಪೇಷಂಟ್ ನೋಡಿ ದಿನ ನಿಮಗೆ ಟ್ರೀಟ್ಮೆಂಟ್ ಕೊಟ್ಟು ಆಗಿರುತ್ತಲ್ಲ, ಹಾಗೆ ಹೋಗ್ಬೇಕಂತೇಳಿ ನಾವು ಹೋಗ್ತಾ ಇರಬೇಕಾದ್ರೆ ನಾವು ಇಲ್ಲೇ ಗದರಿಕೆರೆ ಕ್ರಾಸ್ ದಾಟಿದ್ದೀವಿ. ದಾಟನ ಅಲ್ಲಿಂದ ನಮ್ಮ ಮೊಮ್ಮಗಳು ಇನ್ನೇ ಬೈದಲ್ಲ, ಆಕೆಗೆ ತೊಂದರೆ ಶುರು ಆಯಿತು, ಹೌದಾ. ಮುಂದೆ ಅಲ್ಲೇ ಟಿಫಿನ್ ಮಾಡಿದ್ದೀವಿ. ಟಿಫಿನ್ ಮಾಡೋಣ, ಎಲ್ಲರೂ ತುಳಸಿಗಿರಿ ಶನಿವಾರದ ಹ್ಯಾಂಗಾರ ನಿನ್ನೆ ತುಳಸಿಗಿರಿಗೆ ಹೋಗೋಣಂದ್ರು. ಕೆಲವು ಮಂದಿ ಡೈರೆಕ್ಟ್ ಹೋಗೋಣ, ಈಗೇನು ಭಯಂಕರ ರಶ್ ಇರುತ್ತೆ, ಹೋಗೋಣಂದ್ರು. ಸಮಯ ನೋಡ್ರಿ ಹೆಂಗದ, ಸನ್ನಿವೇಶ ನೋಡ್ರಿ ಹೆಂಗದ. ಹೋದಿವಿ, ತುಳಸಿಗಿರಿ ಯಾವಾಗ ದಾಟಿದ್ದೀವಿ, ಸಿಕ್ಕಾಪಟ್ಟು ವಾಮಿಟಿಂಗ್. 15 ಸಲ ಲೋಕಾಪುರ ಮಟ್ಟ ಹೋಗೋತ್ರಿಗೆ ಚಲಿ ಬಿಟ್ಲು ಗೋಣಾಕಿ ಹಿಂಗೆ ಹೋಗ್ರೆ ಹ್ಯಾಂಡಿ ಬತ್ತು ಟೈಪ್ ಎತ್ಕೊಂಡು ಒಟ್ಟು ಇದು ಮಾಡ್ತೀವಿ. ನಿಲ್ಲಾಗ ಬರೋವಲ್ದು, ಕಣ್ ತೆಗಕ್ಕೆ ಬರೋವಲ್ದು, ಅಷ್ಟು ವಾಮಿಟಿಂಗ್. ಅಲ್ಲೇ ಒಬ್ಬರ ಮನೆ ನಿಂತು ಕಾಲು ತಿಕ್ಕಿದ್ದೀವಿ, ಕೈ ತಿಕ್ಕಿದ್ವಿ. ಮುಂದೆ ನಮ್ಮ ದೀಪಕ್ ಅವರು ಫ್ರೆಂಡ್ ಇದ್ದರು, ಹೌದಾ, ಅವ್ರ ಕಡೆ ಹೋಗಿ ಸಲೈನ್ ಹಚ್ಚಿಸಿದ್ದೀವಿ. ಮತ್ತು ಹೋಗೋಣ ಬೇಡ ಅಂದ್ರೆ ಆಕೆ ಬೇಡ ಅಪ್ಪಾಜಿ ಅಂತಂದಕ್ಕೆ ಒಳ್ಳೆ ಬಂದೇವಿ. ಆಯ್ತಾ. ಈಗ ಏನಾಯ್ತಪ್ಪ ಅಂತಂದ್ರೆ ಎಲ್ಲರ ಮನಸ್ಸಿನಾಗ ನಾವು ತುಳಸಿಗೇರಿ ಅಲ್ಲೇ ಊಟ ಟಿಫಿನ್ ಮಾಡಿದೀವಿ. ತುಳಸಿಗಿರಿ ಹೋಗೋಣ ಅಂದ್ರೆ ಬ್ಯಾಡ ಅಂದ್ರಲ್ಲ, ಬ್ಯಾಡ ಅಂದಿದ್ದಕ್ಕೆ ಎಲ್ಲರ ತಲೆ ಆಗತ್ತೆ. ಮತ್ತೆ ಹೊಳ್ಳಿ ಮತ್ತೆ ಬರೋ ಮುಂದೆ ತುಳಸಿಗಿರಿ ಹೋಗಿ ಬಂದ್ರು. ನೋಡು ನಮ್ಮ ಮಿಸ್ಸಸ್ ಅಂದು ಅಲ್ಲಿ ಬ್ಯಾಡ ಅಂದಿದ್ದೀರಿ, ಈಗ ಕರ್ಸ್ಕೊಂಡು ನೋಡು. ಇಲ್ಲಿ ಏನಾಯ್ತು ವ್ಯವಸ್ಥೆ? ಇದು ಈ ಥರ ನಾವು ಒಂದು ಅಪವಾದ ಕೊಡ್ತಿದ್ವಿ ದೇವರಿಗೆ. ಈಗೇನಾಯ್ತು? ಹನುಮಾನ್ ದೇವರನ್ನ, ಪಂಚಮುಖಿ ಹನುಮಂತನನ್ನ, ತುಳಸಿ ಗಿರೀಶನನ್ನ ನಾವು ವಿಲನ್ ಮಾಡಿಬಿಟ್ಟಿವಿ. ಏನು ಮಾಡಿ, ದೇವ್ರನ್ನ ಮಾಡಲಿಲ್ಲ, ವಿಲನ್ ಮಾಡಿಬಿಟ್ಟಿವಿ. ಅವನು ಬೆಟ್ಟಿಗೆ ಹೋಗ್ಲಿಲ್ಲ, ಅದಕ್ಕೆ ತ್ರಾಸ ಕೊಟ್ಟು ಬಿಟ್ಟ ಅಂತ. ಹೌದಲ್ಲ, ಅವನು ಬೆಟ್ಟಿಗೆ ಹೋಗ್ಲಿಲ್ಲ, ಅವನದು ಇದನ್ನು ಮಾಡಲಿಲ್ಲ, ದರ್ಶನ ಮಾಡಲಿಲ್ಲ, ಅದಕ್ಕೆ ನಮಗೆ ಪನಿಷ್ಮೆಂಟ್ ಕೊಟ್ಟ. ಇದು ನಮ್ಮ ತಲೆ ತುಂಬಿಟ್ಟತಿ. ಹಂಗನ ಮಾಡ್ಯಾರ ಅವರು, ಹೌದಾ. ವರಶಂಕರ ಪೂಜೆಯನ್ನ ಅವಹೇಳನ ಮಾಡಿದವರು, ಪ್ರಸಾದವನ್ನ ತಿರಸ್ಕರಿಸಿದವರು 100 ಪಾಪಗಳಿಗೆ ಅಡಿಯಾಗುತ್ತಾರೆ, ಅವರ ಮನೆಯೇ ಹಾಳಾಗುತ್ತದೆ, ಅವರ ಗಂಡ ಸಾಯುತ್ತಾನೆ, ಹೀಗೆಲ್ಲ ಪುರಾಣದಲ್ಲಿ ಬಂದ್ಬಿಡ್ತಾವ. ವರಶಂಕರ ಪೂಜೆ ಆಯ್ತು. ಸತ್ಯನಾರಾಯಣ ಪೂಜೆ ಪುಸ್ತಕದ ಓದಿರ್ಬೇಕಾರ ರಾಜನು ಇದನ್ನ ಮಾಡ್ತಾ ಇದ್ದನು, ಸತ್ಯನಾರಾಯಣ ಪೂಜೆಯನ್ನು ಅವನು ಮತ್ತೊಬ್ಬ ವ್ಯಾಪಾರಿಗೆ ಕೊಡ್ಲಿಕ್ಕೆ ಹೋದಾಗ ಅವನು ತಿರಸ್ಕರಿಸಿ ನನ್ನ ವ್ಯಾಪಾರ ತಪ್ಪುತ್ತದೆ ಅಂತಿಕೊಂಡು ಹಡಗಿನಲ್ಲಿ ಕೂತನು. ಸತ್ಯನಾರಾಯಣ ಸ್ವಾಮಿ ಉಪದ್ರಿತರಾಗಿ ಹಡಗವನ್ನು ಮುಳುಗಿಸಿದನು. ಈ ಸುದ್ದಿ ಕೇಳಿ ಇವರ ಅಪ್ಪ ಮತ್ತೆ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸಿದಾಗ ಮತ್ತೆ ಹಡಗು ಬಂದು ಅವರು ಎಲ್ಲರೂ ಬಂದರು. ಹಿಂಗೆಲ್ಲ ಹೇಳಿ ನಮ್ಗೆ ಏನ್ ಮಾಡ್ಯಾರಪ್ಪ ಅಂದ್ರೆ ದೇವರು ವಿಲನ್ ಮಾಡಿಬಿಟ್ಟಾರ. ಯಾರು ಹಂಗೆ ಮಾಡೋದಿಲ್ರಿ, ಅಂಥವ್ರು ದೇವರಲ್ಲ, ಅವರು ದೇವರಲ್ಲ, ವಿಲನ್ ಅವರು. ದೇವ್ರ ಮಹಾ ಕರುಣಾಳದನ, ಕರುಣಾಸಾಗರ ಅದನ. ನೀವು ತಪ್ಪು ಮಾಡಿದ್ರು, ಒಪ್ಪು ಮಾಡಿದ್ರೆ, ಎಂತೆಂಥ ಭಂಡತನ, ಎಂತೆಂಥ ಪಾಪಿಷ್ಟರನ್ನು ಸಹಿತ ಎತ್ತಿಡಿತನ. ಇಷ್ಟು ಸಣ್ಣ ವಿಷಯಕ್ಕೆ ನೀವು ಪನಿಷ್ಮೆಂಟ್ ಕೊಡ್ತಾನೆ. ಅವ ತಾಯಿಯರ ತಾಯಿ, ದೇವರ ದೇವ, ವೈದ್ಯರ ವೈದ್ಯ, ಗೆಳೆಯರ ಗೆಳೆಯ, ಆಪ್ತರ ಆಪ್ತವ.
ನಿಕೃಷ್ಟವಾಗಿ ಎಂದೂ ಕಾಣಲ್ಲ ನಿಮ್ಮನ್ನು. ಯಾಕೆ ಅದನ್ನು ಮಾಡ್ಕೊತೀರಿ? ದೇವರ ಪನಿಷ್ಮೆಂಟ್ ಕೊಡ್ತಾರೆ ಅನ್ನೋದು ಮರೆತು ಬಿಡ್ರಿ. ಇದನ್ನು ನಮ್ಮ ಮಕ್ಕಳ ತಲೆಯಾಗಿ ತುಂಬಬೇಡ್ರಿ. ಇದರಿಂದ ದೇವರ ಬಗ್ಗೆ ಭಯ ಬರ್ತದ. ನಮಗೆ ಸಣ್ಣವರಿದ್ದ ನಮಗೆ ಹಿಂಗೆ ಮಾಡಿದ್ರು. ನಾವು ಅತಿ ಸಣ್ಣವರಿದ್ದೆ, 56 ವರ್ಷದಿದ್ದೀವಿ ನಾವು. ಅವಾಗ ಪಂಚಮಿ ಬಂದಾಗ ನಮ್ಮವ್ವ ನಮ್ಮ ಅಪ್ಪಾರು ಕುಡ್ಕೊಂಡು 10-15 ಥರ ಉಂಡಿ ಮಾಡೋರು. ಶೇಂಗಾದ ಉಂಡಿ, ಎಳ್ಳುಂಡಿ, ಸಜ್ಜಿ ಉಂಡಿ, ಗೋಧಿ ಉಂಡಿ ಎಲ್ಲ ಮಾಡೋರು. ಅವು ಮಾಡೋದು ನೋಡಿ ಇನ್ನ ಒಂದು ವಾರ ಇರಕಲೆ ಮಾಸಿ ಆದ ಕೂಡಲೇ ಶುರು ಮಾಡೋರು. 4 ದಿವಸ ಪಂಚಮಿ ಬರ್ಬೇಕಲ್ಲ ಎಡ್ಡೆ ನಮಗರ ತಿನ್ಬೇಕು ಅನ್ನೋದು ಮಾಡ್ತಿದ್ವಿ. ತಿಂದ್ರ ಮೂಕೋಯ್ತನ ದೇವ್ರನ್ನವರು, ತಿಂದ್ರ ಮೂಕೋಯ್ತಂತೇವ್ರು ಹಿಂಗೆ ಹೇಳ್ಬಾರು. ಮುಂದೆ ನಮ್ಮಮ್ಮ ಒಮ್ಮೆ ನಾನು ಮುಟ್ಟಿದೆ, ಅದು ತಿಂದ್ರೆ ತದ್ದಾಕವಂತ ಕೇಳಿರಲಿಲ್ಲ, ತಿಂದ್ರೆ ತದ್ದಾಕವಂತಂತಂದ್ರು. ಹಿಂಗೆಲ್ಲ ನಮಗೆ ಹೆದರ್ಸಿದ್ರು. ವಿಚಿತ್ರ ಅಂದ್ರೆ ಒಮ್ಮೆ ಎಲ್ಲರೂ ಒಂದು ಜಾತ್ರೆ ಬಂದಿತ್ತು, ನೋಡಕ್ಕೆ ಹೋಯ್ದ್ರು. ಒಂದು ಸಜ್ಜಿ ಹುಡಿ ತಿಂದೆ ಬಿಟ್ಟು ನಾನು ಇನ್ನೂ ಎಡೆ ಹಿಡಿದಿದ್ದಿಲ್ಲ. ಇದಕ್ಕೆ ಕಾಕತಾಳೀಯ ನ್ಯಾಯದಂತೆ ಮರುದಿವ್ಸ ನಾನು ತದ್ದಾಗ್ಬಿಡ್ಬೇಕು. ಅವನವನು ತದ್ದಾಗ್ಬಿಡ್ತ್ರಿ. ಹಿಂಗ ಗಿಡ ಎತ್ತು ಒಂದು ಕಪ್ ಕಲಿ ಬಂತು, ಹೈರಾಣ ಬಿಟ್ಟು ನಾನು. ಯಾಕಂತ ಗೊತ್ತಿಲ್ಲ, ನನ್ನ ಭಾವನಾ ಅವ್ರನ್ನ ತುಂಬ್ಯಾರಲ್ಲ, ನಿನಗೆ ತದ್ದಾಗತ್ತ ತುಂಬ್ಯಾರಲ್ಲ, ನನ್ನ ಮನಸ್ಸಿನಂದು ಪ್ರಕಟ ಆಗ್ಬಿಡ್ತ ಅಲ್ಲೇ. ಹಿಂಗಾಗ್ಬಿಟ್ಟತಿ. ಅದಕ್ಕೆ ದಯವಿಟ್ಟು ಹುಡುಗರನ್ನ ಆದ್ರೆ ನಾ ಹೇಳ್ತೀನಿ ಕರೆ, ಹಂಗೆ ಭಯ ಭಕ್ತಿ ಇದ್ರೆ ದೇವ್ರು ನಂಬ್ತಾರ. ಮಧ್ಯೆ ಇದು ತೆಗೆದು ಹಾಕಿಬಿಟ್ರಪ್ಪ ಅಂತಂದ್ರೆ ಅವ್ರಿಗೆ ಭಯ ಭಕ್ತಿನೇ ಇರೋದಿಲ್ಲ. ಭಯ ಭಕ್ತಿ ಅಂತೀವಿ ನಾವು, ಭಯ ಭಕ್ತಿ. ಆದ್ರೆ ನಿಮ್ಮ ಪ್ರಾರ್ಥನೆಯ ಮೂಲ, ಪೂಜೆಯ ಮೂಲ ಭಯ ಇರಬಾರ್ದು. ನಮ್ಮೆಲ್ಲ ಭಯದ ಭಕ್ತಿ ಅದು ಹೋಗ್ಬೇಕಾರೆ. ಆದ್ರೆ ಒಮ್ಮೆ ನೋಡಿದ್ರೆ ಅನಿಸುತ್ತಾ ಈಗಿನ ಹುಡುಗರಿಗೆ ಭಯ ಇರಲೇಬೇಕು. ಭಯದಿಂದ ಮಾಡ್ತಾರ ಅವ್ರಿಗಪ್ಪ ಅಂತ ಒದ್ಕೊಂತ ಅಡ್ಡಾಡ್ತಾರ ದೇವರಿಗೆ ಇವರೆಲ್ಲ. ಅದಕ್ಕೆ ಅದು ಸರಿನೋ ಇದು ಸರಿಯೋ ಅನ್ನೋ ದ್ವಂದ್ವದೊಳಗೆ ಎಲ್ಲರೂ ಇದ್ದೀವಿ. ನಮ್ಮ ಪ್ರಶ್ನೆಗೆ ಉತ್ತರವೇ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾ ಹೇಳಿಲ್ಲ, ಅದು ತಿಂದ್ರೆ ತದ್ದಾಗತ್ತಂತಂದ್ರೆ ಸುಳ್ಳು ಅಂತೀರೇನು? ನನಗೆ ಆತದು, ಹೌದಾ? ಮತ್ತು ನಾ ಹೋಗು ಮುಂದೆ ಹೇಳ್ತಾರಲ್ಲ, ನೀನು ನೋಡ್ರ ದೇವರ ದರ್ಶನ ಆಗಲಿಲ್ಲ, ಪನಿಷ್ಮೆಂಟ್ ಸಿಗ್ತಿಲ್ಲ ನಮಗೆ, ಹೋಗ್ದಂಗೆ ಮಾಡ್ತದು. ನಾವು ಹೋಗಲೇ ಇಲ್ಲ, ಮುಂದೆ ಹೊಳೆ ಬಂದೀವಿ. ಇದಕ್ಕೇನಂತೀರಿ? ಇದಕ್ಕೆ ಕೆಲವು ಉತ್ತರವಿಲ್ಲದ ಪ್ರಶ್ನೆಗಳು ಹಿಂಗೆ ಹುಡ್ತಾವ. ಆದ್ರೆ ನಾನು ಮಾತ್ರ ಅಚಲವಾಗಿದ್ದೆ. ನನ್ನ ದೇವರು ಎಂದೂ ಪನಿಷ್ಮೆಂಟ್ ಕೊಡೋದಿಲ್ಲ. ಪನಿಷ್ಮೆಂಟ್ ಕೊಟ್ಟರೆ ಅವನ ದೇವರಲ್ಲ. ಇದು ನನ್ನ ಸಿದ್ಧಾಂತ, ಹೌದಾ? ನಾ ಎಲ್ಲ ದೇವರನ್ನು ಪೂಜಿಸ್ತೀನಿ, ಪ್ರಾರ್ಥಿಸ್ತೀನಿ. ಆದ್ರೆ ನನ್ನ ದೇವರೇ ಬೇರೆ. ಅವರನ್ನ ದೇವತೆಗಳನ್ನು ಪೂಜಿಸ್ತೀನಿ. ಹನುಮಾನ್ ಮಹಾದೇವತೆ, ಗಣಪತಿ ಮಹಾದೇವತೆ. ಇಷ್ಟು ಶಕ್ತಿ ಅದ ರೀ. ಹನುಮಂತೇವ್ರ ಮಂತ್ರದ ಶಕ್ತಿ ಅದ, ಹನುಮಂತೇವ್ರ ಪೂಜೆ ಮಾಡಿದ ಶಕ್ತಿ ಅದ, ಹನುಮಂತೇವ್ರ ಸಾಧನ ಮಾಡಿದ ದೊಡ್ಡ ಅದ್ಭುತ ಶಕ್ತಿ. ಮಂದಿ ಏನು ಹುಚ್ಚಂತ ತಿಳ್ಕೊಂಡ್ರೇನು? ಹುಚ್ಚಂತ ತಿಳ್ಕೊಂಡ್ರಿ? ನಿಮ್ಮೆಲ್ಲ ಸಂಕಟವನ್ನ ಗಣಪತಿ ಮತ್ತು ಹನುಮಾನ್ ಮತ್ತು ತಾಯಿ ಭದ್ರಕಾಳಿ ಪರಿಹರಿಸ್ತಾರೆ. ಇವು ದೇವತೆಗಳು. ಅಷ್ಟು ಶಕ್ತಿ ಆ ಪರಮಾತ್ಮನಲ್ಲಿಲ್ಲ. ನಾನು ನಂಬಿದ ಪರಮಾತ್ಮನಲ್ಲಿ ಇರಲಿಕ್ಕಿಲ್ಲ, ಹೌದಾ? ಈ ದೇವತೆಗಳೋட ಶಕ್ತಿ ಅದ ಅಷ್ಟು. ಯಾಕಂದ್ರೆ ದೇವತೆಗಳು ಅಂದ್ರೆ ದೇವತೆಗಳಲ್ಲ, ಅವರ ಪ್ರತಿರೂಪ. ಆ ಅಗೋಚರ ಶಕ್ತಿ ಒಂದು ಪ್ರತಿರೂಪ ಇದು. ವೀರಭದ್ರ ಆಯಿತು, ಗಣಪತಿ ಆಯಿತು, ಮಹಾಕಾಳಿ ಆಯಿತು. ಅದಕ್ಕೆ ನೀವು ಬಹಳ ಜಿಜ್ಞಾಸೆಗೊಳ್ಬೇಡ್ರಿ. ಒಂದಂದ್ರೆ ದೇವರ ಬಗ್ಗೆ ಭಯ ಇರಲಿ, ಭಕ್ತಿ ಇರಲಿ. ಆದ್ರೆ ದೇವರನ್ನ ವಿಲನ ತಗೋಬೇಡ್ರಿ ಇಷ್ಟ. ಮೂಕೊಯ್ತಾನ, ನಮ್ಮನ್ನು ನಾಶ ಮಾಡ್ತಾನ, ನಮ್ಮನ್ನು ಕಷ್ಟಕ್ಕೆ ಈಡು ಮಾಡ್ತಾನ. ಈ ಥರದ ಬುದ್ಧಿಯನ್ನು ದಯವಿಟ್ಟು ತುಂಬಬೇಡ್ರಿ, ನೀವು ತುಂಬ್ಕೋಬೇಡ್ರಿ. ಈ ಮಾತನ್ನು ಹೇಳ್ತಾ ಭಾಳ ಜೀವನ ಭಾಳ ಮಜಾ ಅದು. ಯಾವುದನ್ನು ನೆಚ್ಚಬೇಕು, ಯಾವುದನ್ನು ಇದು ಮಾಡಬೇಕು, ಯಾವುದನ್ನು ತೆಗಳ್ಬೇಕು, ಯಾವುದನ್ನು ಹೊಗಳ್ಬೇಕು, ಯಾವುದನ್ನು ಪ್ರೀತಿಸಬೇಕು, ಯಾವುದನ್ನು ಪ್ರೀತಿಸಬಾರ್ದು, ಯಾವುದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು, ಯಾವುದನ್ನು ಎಕ್ಸೆಪ್ಟ್ ಮಾಡ್ಕೋಬಾರ್ದು. ಇದಕ್ಕೆ ಏನು ಬೇಕಾಗುತ್ತೆ? ರೀಸನಿಂಗ್ ಪವರ್ ಅಂತೀವಿ ನಾವು. ಇದಕ್ಕೆ ವಿವೇಚನಾತ್ಮಕ ಶಕ್ತಿ ಅಂತ ಹೇಳ್ಕೊಂಡು, ಆ ವಿವೇಚನಾತ್ಮಕ ಶಕ್ತಿ ಇರಲಾರ್ದಲ್ಲೇ ನೀವು ರಾಂಗ್ ಡಿಸಿಷನ್ ತೊಗೊತೀರಿ. ರಾಂಗ್ ಡಿಸಿಷನ್ ಅಂದ್ರೆ ಏನು? ತಪ್ಪು ನಿರ್ಧಾರಗಳು. ನಿಮ್ಮ ಮಕ್ಕಳಿಗೆ ಮದುವೆ ಮಾಡ್ತಿರ್ತೀರಿ ಅಥವಾ ಅವ್ರ ಜವಾಬ್ದಾರಿ ಕೊಡ್ತೀರಿ, ಹ್ಞೂ ಅಂತೀಯ ಒಲ್ಲೆ ಅಂತೀಯ, ಏನು ತೊಗೋಬೇಕು? ಅವ್ರು ಏನು ತೊಗೊಂಡ್ರೆ ತಪ್ಪಾಗುತ್ತದು. ಹ್ಞೂ ಅಂದ್ರೂ ತಪ್ಪಾದ್ರೆ ಒಲ್ಲೆ ಅಂದ್ರೂ ತಪ್ಪ.
ಹ್ಞೂ ಅಂದ್ರೆ ತಪ್ಪ, ಅಲ್ಲಿ ಅಂದ್ರೆ ತಪ್ಪ. ಅದು ಇಂಥದ್ದು ಡೈಲೆಮದಾಗ ಪ್ರತಿ ಕ್ಷಣಕ್ಕೂ ನಾವಿರ್ತೀವಿ. ಅದಕ್ಕೆ ಪರಿಹಾರ ಏನಪ್ಪ ಅಂತಂದ್ರೆ ನಮ್ಮ ಮನಸ್ಸಿನ ಬಗ್ಗೆ ನಾವು ತಿಳ್ಕೋಬೇಕು. ಎರಡನೇದ್ದು ಯೋಗ ಮಾಡಬೇಕು. ಯೋಗದ ಒಂದು ಭಾಗವಾದಂಥ ಪ್ರಾಣಾಯಾಮ ಮಾಡಬೇಕು. ನೇರವಾಗಿ ಮನಸ್ಸಿಗೂ ಮತ್ತು ಪ್ರಾಣಾಯಾಮಕ್ಕೂ, ನೇರವಾಗಿ ಮನಸ್ಸಿಗೂ ಮತ್ತು ಯೋಗಕ್ಕೂ ಬಹಳ ನಂಟದ. ಇದನ್ನು ಪೂರ್ತಿ ಅರ್ಥ ಮಾಡಿಕೊಂಡು ಬದುಕ್ರಿ. ನಿಮಗೆ ಜ್ಞಾನ ಬರ್ತದೆ, ವಿವೇಚನಾತ್ಮಕ ಶಕ್ತಿ ಬರ್ತದೆ. ಇದೇ ಬುದ್ಧಿನ, ಇದೇ ವಿವೇಚನಾತ್ಮಕ ಶಕ್ತಿನ ಕರೆಕ್ಟ್ ಡಿಸಿಷನ್ ಅದು. ಅದಕ್ಕೆ ಹಿರಿಯರು ಹೇಳ್ತಾರ, ಸಮಯಕ್ಕೆ ಒದಗದ ಬುದ್ಧಿ ಕತ್ತಿಲ್ಲದ್ದಿ ಅಂತ. ಸಮಯಕ್ಕೆ ಒದಗದ ಬುದ್ಧಿ ಕತ್ತಿಲ್ಲದ್ದಿ. ಆಮೇಲೆ ಗೊತ್ತಾಗತ್ ಮನುಷ್ಯಾಗ, ನೀವೆಲ್ಲರೂ ಏನು ಮಾಡಕತ್ತೀವಿ ಗೊತ್ತದನ, ನಾವು ಅವತ್ತು ನಾನು ಅವ್ಗೆ ಅನ್ಬಾರ್ದಾಗಿತ್ತು, ನಾನು ನನ್ನ ಮಗ್ಗ ಹೊಡಿಬಾರ್ದಾಗಿತ್ತು, ನಾನು ಈ ಕೋರ್ಸಿಗೆ ಸೇರಿಸಬಾರ್ದಾಗಿತ್ತು, ನಾ ಇವನ್ನ ಮದುವೆ ಆಗಬಾರ್ದಾಗಿತ್ತು, ನಾ ಅವ್ರನ್ನ ನಂಬಬಾರ್ದಾಗಿತ್ತು. ಬರೀ ಇಂಥವದ ನಿಮ್ಮ ಪಶ್ಚಾತ್ತಾಪ ಪರ್ವ ಅಂತಾರೆ ಇದಕ್ಕೆ. ಬರೀ ಇಂಥದ್ದು ಹಿಂತಾರ ಸಿಕ್ಕೊಡ್ರಿ ನೀವು. ನಾವು ಸಾಲ ಕೊಡಬಾರ್ದಾಗಿತ್ತು. ಇದಲ್ಲ ಯಾವಾಗಿದು ಕೊಟ್ಟ ಮೇಲೆ, ಮದುವೆ ಆದ ಮೇಲೆ, ವಾಲ್ಯ ಅಂದ ಮೇಲೆ, ಅದಕ್ಕೆ ಸರಿಯಾದ ಡೆಸಿಷನ್ ತಗೋಬೇಕು. ನೀವು ಸರಿಯಾದ ಡೆಸಿಷನ್ ತಗೋಬೇಕಾದಪ್ಪ ಅಂದ್ರೆ ನಿಮ್ಮ ಬುದ್ಧಿ ತೀಕ್ಷ್ಣ ಆಗಬೇಕು. ಮಂಡಾಗೈತಿ ಮತ್ತು ಜಂಗ್ ಹತ್ತೈತಿ ನಿಮ್ಮ ತಲೆಗೆ. ಜಂಗ್ ಹಿಡ್ದೈತಿ. ಅದು ಸ್ವಚ್ಛ ಮಾಡಬೇಕಪ್ಪ ಅಂತಂದ್ರೆ ಶಾಂತವಾಗಿ ಕುಡ್ಕೊರಿ, ಶಾಂತವಾಗಿ ಕೂಡ್ರಿ, ನಿಮ್ಮೊಳಗೆ ನೀವಾಗಿ ಕೂಡ್ರಿ. ಅದಕ್ಕೆ ನಾ ಹೇಳ್ತೀನಿ, ಪಂಟ್ ಹೊಡಿಬೇಡ್ರಿ. ಬರೀ ಅವ್ರು ಹೆಂಗೆ ಇವ್ರು ಹೆಂಗೆ ಏನು ಮಾಡಿದೆ ಬರೀ ಇದ್ರಾಗ ಹೋಗ್ತೀರಿ ನೀವು. ಕಣ್ಣು ಮುಚ್ಕೊಂಡು ಒಂದು 10 ನಿಮಿಷ ಕೂಡ್ರಿ, ಅದನ್ನು ಕಲೀರಿಲ್ಲೇ ಬಂದಿರಿ. ನೀವು ಗುಣಪಡಿಸ್ಕೊಳಕ್ಕೆ ಬಂದಿರಿ. ನಾ ಮೊದಲ ಹೇಳಿನಿ, ನಿಮ್ಮ ಜಡ್ ಇರೋದು ಇಲ್ಲದ, ನಿಮ್ಮ ಜಡ್ಡು ಇಲ್ಲದ, ಇಲ್ಲಿಲ್ಲ, ಇಲ್ಲಿಲ್ಲ, ಎಲ್ಲೂ ಇಲ್ಲ, ಇಲ್ಲಿ. ಇದನ್ನು ತಣ್ಣಗಿಟ್ಕೋರಿ. ತಣ್ಣಗಿಟ್ಕೋಬೇಕಂದ್ರೆ ಪಂಟ್ ಹೊಡೆದು ಬಿಡ್ರಿ, ಶಾಂತ ಕೊಡ್ರಿ. ಎಷ್ಟು ನಿಮಿಷ? 15 ನಿಮಿಷದಿಂದ ಅರ್ಧ ತಾಸು. ಅಷ್ಟು ಕೊಡೋಕ್ಕಾಗೋದಿಲ್ಲ, ಅಷ್ಟು ಕೊಡೋಕ್ಕಾಗ್ರಿಲ್ಲ. ಮಾಡ್ರಿ, ಇದನ್ನು ಮಾಡ್ರಿ, ಮಜಾ ನೋಡ್ರಿ. ಹೇಳಿ, ನಿಮಗೆ ಶುಭ ಆಶೀರ್ವಾದಗಳದವ. ನೀವು ತಿಳುವಳಿಕೆ ಭಾಳ ಅದ ನಿಮಗೆ. ಗುರುಗಳು ಹೇಳಿದ್ದನ್ನು ತಿಳ್ಕೊಳ್ತೀರಿ. ನೀವು ತಿಳ್ಕೊಳ್ಳದೆ ಇದ್ರು ಸಹಿತ ಗುರುಗಳು ಹೇಳಿದ್ದು ನೀವು ಬೇಡದ್ರೂ ಒಳಗೆ ಹೋಗಿರ್ತೈತೆ. ಗ್ಯಾರಂಟಿ ನನಗೆ ಗೊತ್ತದ. ಅದಕ್ಕೆ ನಾನು ನಿಮ್ಮಿಂದ ನಾ ಏನೂ ನಿರೀಕ್ಷೆ ಮಾಡೋದಿಲ್ಲ. ಸುಮ್ಮನೆ ಒದರ್ತೀನಿ. ನನಗೆ ಪಕ್ಕಾ ಗೊತ್ತದ, ನಾನು ಹೇಳಿದ್ದು ನಿಮ್ಮ ತಲೆಯೊಳಗೆ ನೇರವಾಗಿ ಹೋಗ್ತದೆ. ಇವತ್ತು ನೆನಪು ಹಾರ್ದಂಗೆ, ಗುರುಗಳು ನಿನ್ನೆ ಹೇಳಿದಿಲ್ಲ, ನೆನಪು ಹಾರ್ದಂಗೆ ಅನಿಸ್ತದ, ಬಟ್ ಒಳಗೆ ಹೋಗ್ಯದ. ಸಮಯ, ಸಂದರ್ಭ, ಸನ್ನಿವೇಶ ನೋಡಿಕೊಂಡು ಗುರುಗಳು ಹೇಳಿದ ಮಾತು ನೆನಪಾಗ್ತಾವೆ. ಅದು ಉಪಯೋಗ ಬರ್ತಾವೆ ಆ್ಯಕ್ಚುಲಿ. ಅಂಥ ಸತ್ಸಂಗಗಳಿಗೆ, ಗುರುಗಳ ಸತ್ಸಂಗ ನೀವು ಭಾಳ ಸತ್ ಅಟೆಂಡ್ ಹಾಕೈತಿ. ನೀವು ಒಳ್ಳೇದಾಗಲಿ. ಎಷ್ಟು ದಿವಸ ಇರ್ತೀರೋ, ನೀವೊಂದು 10-15 ಮಂದಿ ಕೂಡಿದ್ರೆ ನಾ ಕಂಟಿನ್ಯೂಸ್ಲಿ ಹೇಳ್ತಾನೆ ಇರ್ತೀನಿ. ಗುರುಗಳ ವಾಣಿಯನ್ನು ಕೇಳಿ ಕೃತಾರ್ಥರಾಗಿರಿ ಅನ್ನೋ ಮಾತನ್ನು ಹೇಳಿ ಎಲ್ಲರಿಗೂ ಶುಭ ಆಶೀರ್ವಾದದ. ಶ್ರೀ ಗುರುದೇವ್. ಹೇ ಪ್ರಭು.